ಹಾಗಾದ್ರೆ ಯಾರೋ ಅಪ್ರೂವರ್ ಬರ್ತಿದ್ದಾರೆ, ಅವರಿಗೆ ಕ್ಷಮಾದಾನ ನೀಡಿ ಅಪ್ರೂವರ್ ಮಾಡಿ. ಪವಿತ್ರ ಗೌಡ ಪರ ವಕೀಲೆಯಿಂದ ವಾದ ಮಂಡನೆ ಆರಂಭ ಆಗಿದೆ. ಎಸ್, ಈಗ ಆಗಲೇ ದರ್ಶನ್ ಪರ ವಕೀಲರೇನು ವಾದ ಮಾಡಿದ್ರು, ಈಗ ಪವಿತ್ರ ಪರ ವಕೀಲರು ನೀವೇ ಈ ಕೇಸ್ ಆಗೋದಕ್ಕೆ ಕಾರಣ, ನೀವಿಲ್ದಿದ್ರೆ ದರ್ಶನ್ ಆಸಕ್ತಿಯನ್ನ ವಹಿಸ್ತಾ ಇರಲಿಲ್ಲ, ಇಷ್ಟೆಲ್ಲ ಆಗೋದಕ್ಕೆ ನೀವೇ ಕಾರಣ. ಅಂದ್ರೆ ಪವಿತ್ರ ಪಾತ್ರದ ಕುರಿತಂತೆ ಇಲ್ಲಿ ಜಡ್ಜ್ ಹೇಳ್ತಾ ಇರುವಂತದ್ದು. ಪವಿತ್ರ ಗೌಡ ಪರ ವಕೀಲರಿಗೆ ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಮೂಲ ಈ ಪ್ರಕರಣಕ್ಕೆ ಮೂಲ ಯಾರು ಅಂತ ನೋಡ್ತಾ ಹೋದ್ರೆ ಒಂದು ಮೆಸೇಜ್, ಆ ಮೆಸೇಜ್ ಯಾರಿಗೆ ಬಂದಿದ್ದು? ಪವಿತ್ರ ಅವರಿಗೆ. ಹಾಗಾಗಿ ಎಲ್ಲ ಪ್ರಕರಣ ಆಗೋದಕ್ಕೆ ಮೂಲ ಕಾರಣ ಯಾರು? ಸಮಂತಾ ಹೇಳಿಕೆ ಸಾಕ್ಷಿ ವಿಚಾರ ಬಗ್ಗೆ ಕೂಡ ಇಲ್ಲಿ ಮಾತುಕತೆ ಆಗ್ತಾ ಇದೆ. ಪವಿತ್ರ ಗೌಡ ಪರ ವಕೀಲೆಯಿಂದ ವಾದ ಮಂಡನೆ, ಸಾಕ್ಷಿ ಹೇಳಿಕೆ ಉಲ್ಲೇಖಿಸಿ, ಅಂದ್ರೆ ಸಮಂತಾ ಹೇಳಿಕೆ ಏನ್ ಕೊಟ್ರಲ್ಲ ಆ ಸಾಕ್ಷಿ ಉಲ್ಲೇಖಿಸಿ ಪವಿತ್ರ ಗೌಡ ಪರ ವಕೀಲರು ಈಗ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಈಗ ಮಾಹಿತಿಯನ್ನು ಕೊಡ್ತಾರೆ. ಅಂದ್ರೆ ಏನ್ ಹೇಳಿಕೆ, ಏನ್ ಮಾತುಕತೆ ಆಗಿದೆ, ಸಮಂತಾ ಮತ್ತು ಪವಿತ್ರ ನಡುವಿನ ಆ ಫ್ರೆಂಡ್ಶಿಪ್ ಬಗ್ಗೆ, ಏನ್ ಮಾತುಕತೆಗಳ ಬಗ್ಗೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ ವಕೀಲರು ಅನ್ನೋದು ಈಗ ಬಹಳ ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾಕಂದ್ರೆ ಅದು ಹಂತ ಹಂತವಾಗಿ ಇಲ್ಲಿ ನಾವು ಗಮನಿಸಬೇಕು. ದರ್ಶನ್ ಅಷ್ಟೇ ಅಲ್ಲ, ಇಲ್ಲಿ 7 ಜನರಿಗೆ ಬೇಲ್ ಸಿಕ್ಕಿರೋದು. ಹಾಗಾಗಿ 7 ಜನರ ಬೇಲ್ ಕ್ಯಾನ್ಸಲ್ ಆಗಬೇಕು ಅನ್ನೋದ್ರ ಬಗ್ಗೆ ಈಗ ಸರ್ಕಾರದ ಪರ ಈಗ ವಾದ ಆಗ್ತಾ ಇರುವಂತದ್ದು, ಅರ್ಜಿ ಹಾಕಿರುವಂತದ್ದು. 17 ಜನ ಹೊರಗಡೆ ಇದ್ದಾರೆ ಈಗ ಈ ಕೇಸ್ನಲ್ಲಿ. ಬಟ್ 7 ಮೊದಲು ಸಿಕ್ತು, ಆಮೇಲೆ ಇವ್ರಿಗೆ ಸಿಕ್ಕಿದ್ದಕ್ಕೆ ಬೇರೆಯವ್ರಿಗೂ ಬೇಲ್ ಆಗಿದೆ ಅಂತ. ಮೊದಲು ಈ 7 ಜನರ ಕ್ಯಾನ್ಸಲ್ ಆಗಬೇಕು ಅನ್ನುವಂಥದ್ದನ್ನ ಕೇಳಿದ್ದಾರೆ. ನೀವು ಆಗ್ಲೇ ಹೇಳಿದ್ರಿ, ಈಗ ಜಡ್ಜ್ ಹೇಳಿದಂಥ ಒಂದು ವಿಚಾರ. ಸೊ ಚಾರ್ಜ್ ಶೀಟ್ ನಲ್ಲೂ ಕೂಡ ಆರೋಪ ಆದಾಗ A1 ಮಾಡಿದ್ದು ಕೂಡ ಇದೇ ಕಾರಣದಿಂದಾಗಿ. ಯಾಕಂದ್ರೆ ಅಲ್ಲಿ ಹಲ್ಲೆ ಆಯಿತು, ಹಲ್ಲೆ ಮಾಡಿದ್ರು, ದರ್ಶನ್ ಹಲ್ಲೆ ಮಾಡಿದ್ರು, ಅದರಿಂದಾಗಿ ಸಾವಾಗಿದೆ ಅನ್ನುವಂಥದ್ದು ಆರೋಪ ಇದ್ರೂ ಕೂಡ ಯಾರಿಂದ ಆಯ್ತು, ರೀಸನ್, ಈ ಘಟನೆಗೆ ಎಲ್ಲದಕ್ಕೂ ಕೂಡ ಮೂಲ ಕಾರಣ ಯಾರು ಅಂತ ಹೇಳಿ ನೋಡ್ಕೊಂಡು ಹೊರಟಾಗ ಅದು ಪವಿತ್ರ ಗೌಡ. ಯಾಕಂದ್ರೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರಿಂದಲೇ ಇದೆಲ್ಲ ಆಯ್ತು ಅಂತ. ನಿಮ್ಮ ಲಿಖಿತ ವಾದಾಂಶವಿದ್ರೆ ಅದನ್ನ ಸಲ್ಲಿಸಿ ಅಂತ ಜಡ್ಜ್ ಹೇಳಿದ್ದಾರೆ. ಹೈಕೋರ್ಟ್ ಮಾಡಿದಂತಹ ತಪ್ಪನ್ನ ನಾವು ಮಾಡೋದಿಲ್ಲ ಅನ್ನೋದನ್ನ ಜಡ್ಜ್ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಆರೋಪಿಗೆ ಶಿಕ್ಷೆ ನೀಡೋದಿಲ್ಲ, ದೋಷ ಮುಕ್ತವೂ ಕೂಡ ಮಾಡೋದಿಲ್ಲ. ಹಾಗಾಗಿ ಸೊ ಅಂದ್ರೆ ಪೂರ್ತಿ ಎಲ್ಲ ಎಕ್ಸಾಕ್ಟ್ ನಿಮ್ಮ ವಾದ, ಅವರ ವಾದ, ಚಾರ್ಜ್ ಶೀಟ್ ಅಲ್ಲಿರುವಂತಹ ಅಂಶಗಳು, ತನಿಖೆಯಲ್ಲಿ ಏನು ಕಂಡು ಬಂದಿವೆ, ಹೇಳಿಕೆಗಳನ್ನು ಏನು ದಾಖಲಿಸಿದ ಸಾಕ್ಷ್ಯಗಳು, ಅದೆಲ್ಲವನ್ನು ಕೂಡ ಪರಿಗಣಿಸಿಯೇ ನಾವು ಆದೇಶ ಕೊಡ್ತೀವಿ ಅನ್ನೋದು. ರೈಟ್. ಅಂದ್ರೆ ಅವರು ಆರಂಭದಿಂದಲೂ ಹೇಳ್ತಿದ್ರು ರಿಟರ್ನ್ ಆರ್ಗ್ಯುಮೆಂಟ್ಸ್ ಬೇಕು ನಮಗೆ. ಎರಡನ್ನೂ ಕೂಡ ಅಂದ್ರೆ ಇಲ್ಲಿ ಬಹಳಷ್ಟು ಮಲ್ಟಿಪಲ್ ಫ್ಯಾಕ್ಟ್ಸ್ ಗಳು ಇರೋದ್ರಿಂದ ಮತ್ತೆ ಪ್ರೊಲಾಂಗ್ಡ್ ಪ್ರೊಸೀಜರ್ ಆಗ್ತಾ ಬಂದಿರೋದ್ರಿಂದ ಏನೇನಾಗಿದೆ ಈವರೆಗೆ ಅದೆಲ್ಲದರ ಬಗ್ಗೆ ಕುಲಂಕುಷವಾಗಿ ಪರಿಶೀಲಿಸಿ ನಿಮ್ಮ ಲಿಖಿತ ವಾದಾಂಶ ಇದ್ರೆ ಅದನ್ನ ಸಲ್ಲಿಸಿ ಅಂತ ಜಡ್ಜ್ ಕೇಳಿದ್ದಾರೆ. ಹೈಕೋರ್ಟ್ ತರಾತುರಿಯಲ್ಲಿ ಚಡಪಡಿಕೆಯಲ್ಲಿ ಆದೇಶ ಕೊಟ್ಟಿದೆ ಅಂತ ಹೇಳಿ ಅದ್ರ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ರು. ಎಸ್, ಈಗ ಪವಿತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಪ್ಪಲಿಂದ ಹೊಡೆದಿದ್ದಾರೆ ಎನ್ನುವಂತ ಒಂದು ಹೇಳಿಕೆ ಮಾತ್ರ ಇದೆ. ಒಂದೇ ಒಂದು ಗಾಯ ಕೂಡ ಪವಿತ್ರ ಗೌಡಳಿಂದ ಆಗಿದೆ. ಅಂದ್ರೆ ಎಲ್ಲಾ ವಕೀಲರು ಅವರವರ ಪರ ಒಂದು ಆರೋಪಿಯ ಪರವಾಗಿ ಅವರು ಏನು ಇಲ್ಲ ಅನ್ನೋದನ್ನ ಇಲ್ಲಿ ಸಾಬೀತುಪಡಿಸುವಂತ ಪ್ರಯತ್ನ ಆಗ್ತದೆ. ಪವಿತ್ರ A1 ಯಾಕೆ ಮಾಡಿದ್ರು, ಅವ್ರು ಒಂದು ಏಟು ಹೊಡೆದಿದ್ದಾರೆ ಅಂತ ಅನ್ನೋದಕ್ಕೇನು ಇಲ್ಲ. ಅಲ್ಲಿ ಚಪ್ಪಲಿಂದ ಹೊಡೆದಿದ್ದಾರೆ ಅಂತ ಒಂದು ಹೇಳಿಕೆ ಇದೆ, ಆದ್ರೆ ಗಾಯಗಳಾಗಿದೆ ಆಕೆ ಹೊಡೆದಿದ್ರಿಂದ ಅಥವಾ ಆಕೆ ಹೊಡೆದಿದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷ್ಯಗಳಿಲ್ಲ. ಅದನ್ನ ಈಗ ಪವಿತ್ರ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಅಂದ್ರೆ ಪವಿತ್ರ A1 ಅಲ್ಲ, ಅಥವಾ ಪವಿತ್ರ ಅವರ ಪಾತ್ರ ಏನಿಲ್ಲ, ಅವರಿಂದಾಗಿಯೇ ಈ ಹತ್ಯೆ ಆಯ್ತು ಅಂತ ಅನ್ನೋದಕ್ಕೆ ಸಾಬೀತುಪಡಿಸುವಂತಹ ಅಂಶಗಳಿಲ್ಲ ಅನ್ನುವಂಥದ್ದು ಪವಿತ್ರ ಪರ ವಕೀಲರ ವಾದ. ಆದ್ರೆ ಎಲ್ಲದಕ್ಕೂ ಕೂಡ ರಿಟರ್ನ್ ಆರ್ಗ್ಯುಮೆಂಟ್ಗಳನ್ನ ಕೊಡಿ ಅಂತ ಹೇಳಿ ಈಗ ಜಡ್ಜ್ ಕೇಳ್ತಾ ಇದ್ದಾರೆ. ಬಹುಶಃ ಇದು ಇನ್ನಷ್ಟು ಸಮಯಗಳು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಅವ್ರು ಹೇಳಿದ ಹಾಗೆ ಹೈಕೋರ್ಟ್ ಮಾಡಿದಂತಹ ತಪ್ಪನ್ನ ನಾವು ಮಾಡಲ್ಲ ಅಂತ ಹೇಳಿದ್ದಾರೆ ಜಡ್ಜ್. ಅಂದ್ರೆ ಹೈಕೋರ್ಟ್ ತರಾತುರಿಯಲ್ಲಿ, ಧಾವಂತದಲ್ಲಿ, ಚಡಪಡಿಕೆಯಲ್ಲಿ ಕೊಟ್ಟಂತ ಒಂದು ಆದೇಶ ಅಂತ ನಮ್ಗೆ ಅನ್ಸುತ್ತೆ ಅನ್ನೋದನ್ನ ಆರಂಭದಲ್ಲೇ ಹೇಳ್ಬಿಟ್ರು. ಸೊ ಹಾಗಾಗಿ ನಾವು ಇದನ್ನ ಕೂಲಂಕಷವಾಗಿ ಅಬ್ಸರ್ವ್ ಮಾಡಿ ಎರಡೂ ಕಡೆಯ ವಾದವನ್ನು ನೋಡಿ, ಲಿಖಿತ ಹೇಳಿಕೆಗಳೇನೇನಿದೆ ಅದನ್ನ ನೋಡಿ, ಅದಾದ ಮೇಲೆನೇ ನಾವು ವಾದ ಕೇಳಿ ನಾವು ಕೊಡ್ತೀವಿ ಆದೇಶವನ್ನ. ದೋಷ ಮುಕ್ತ ಮಾಡೋದಾಗ್ಲಿ ಅಥವಾ ಇಲ್ಲ ಬೇಲ್ ಕಂಟಿನ್ಯೂ ಆಗಲಿ, ಕ್ಯಾನ್ಸಲ್ ಆಗಲಿ ಅನ್ನೋಂಥದ್ದು ಏನೇ ಡಿಸಿಷನ್ ಬಂದರೂ ಕೂಡ ನಾವು ತರಾತುರಿಯಲ್ಲಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಈ ಒಂದು ವಾದ ಪ್ರತಿವಾದಗಳು ಮುಂದುವರಿಯುತ್ತೆ ಅನ್ನುವಂಥ ಒಂದು ಲಕ್ಷಣಗಳಿವೆ. ಈಗ 55 ಬಾರಿ A3 ಪವನ್ಗೆ ಫೋನ್ ಮಾಡಿದ್ದೇಕೆ ಅನ್ನುವಂಥ ಒಂದು ಪ್ರಶ್ನೆ. ಆತ ಕುಕ್ ಆಗಿದ್ರಿಂದ ಕರೆ ಮಾಡಬೇಕಾಯ್ತು ಅನ್ನೋದನ್ನ ಪವಿತ್ರ ಗೌಡ ಪರ ವಕೀಲರು ಹೇಳ್ತಾರೆ. 55 ಬಾರಿ ಮಾಡುವಂಥದ್ದೇನು, ಯಾಕೆ ಫೋನ್ ಮಾಡಿದ್ರು ಅನ್ನುವಂಥದ್ದು ಕೇಳಿದಾಗ ಆತ ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದವನು, ಕುಕ್ ಆಗಿದ್ದವನು, ಪವಿತ್ರ ಗೌಡ ಪರ ವಕೀಲರು ಹೇಳ್ತಾ ಇರುವಂತಹ ಒಂದು ಸಬೂಬು ಇದಕ್ಕೆ ಕೊಡ್ತಾ ಇರೋದು. ಎಲ್ಲರಿಗೂ ಬರುವಂತ ಪ್ರಶ್ನೆ. ನಿಜ, ಪ್ರಮುಖ ಆರೋಪಿಗಳ ಜೊತೆಗಿನ ಲಿಂಕ್ ಇಲ್ಲಿ ಎಸ್ಟಾಬ್ಲಿಷ್ ಮಾಡುವಂತ ಸಂದರ್ಭದಲ್ಲಿ ಕಾಲ್ ರೆಕಾರ್ಡ್ಸ್ ಅನ್ನು ತೆಗೆದಾಗ CDR ನಲ್ಲಿ ಇದ್ದ ಅಂಶಗಳ ಆಧಾರದ ಮೇಲೆ ಕೇಸ್ ಬಳಕೊಂಡು ಹೋದದ್ದು. ಹಾಗಾಗಿ ಅಲ್ಲಿ ಈ 55 ಬಾರಿ ಫೋನ್ ಕರೆಗಳೇನಾಗಿವೆ A3 ಜೊತೆಗೆ A1 ಆರೋಪಿ. ಹಾಗಾಗಿಯೇ ಇದನ್ನ ಬಗ್ಗೆ ಪ್ರಶ್ನೆ ಮಾಡಲಾಗ್ತಾ ಇದೆ. ಆತ ಕುಕ್ ಆಗಿದ್ರಿಂದ ಕರೆ ಮಾಡಲಾಯಿತು ಅನ್ನೋದು. ಎಷ್ಟು ದಿನಗಳಲ್ಲಿ ಅಥವಾ ಎಷ್ಟು ಗಂಟೆಯಲ್ಲಿ 55 ಕರೆ ಅನ್ನೋದು. ಎಸ್, ಘಟನೆ ನಡೆಯೋ ಮುನ್ನ, ಘಟನೆ ನಡೆದಾದ ಮೇಲೆ ಎಲ್ಲವೂ ಕೂಡ ಇಲ್ಲಿ ಪ್ರಮುಖ ಆಗತ್ತೆ. ಯಾಕಂದ್ರೆ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಆರೋಪ ಹೊತ್ತಂತವ್ರು ಆ ಸಂದರ್ಭದಲ್ಲಿ ಯಾರ್ಯಾರ ಜೊತೆ ಮಾತುಕತೆ ನಡೆಸಿದ್ದಾರೆ ಅದು ಬಹಳ ಪ್ರಮುಖ ಆಗುತ್ತೆ.
ಆ ವಿಚಾರವನ್ನ ಇಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ಜೊತೆಗೆ ಇಲ್ಲಿ ಪವಿತ್ರ ಪರ ವಕೀಲರು ಹೇಳ್ತಾ ಇರುವಂತಹ ವಾದದಲ್ಲಿ ನಾವು ಗಮನಿಸ್ತಾ ಇದ್ವಿ, ಚಪ್ಲಿ ವಿಚಾರ. ಚಪ್ಲಿ ನೋಡಿದ್ರೆ ಪವಿತ್ರ ಕಾರಣ, ಪವಿತ್ರದಿಂದನೇ ಆಯ್ತು ಅಂತನ್ನುವಂತಹ ವಿಚಾರಗಳಿದ್ದಾಗ ಆಕೆ ಹಲ್ಲೆ ಮಾಡಿದಾರ ಅನ್ನೋ ವಿಚಾರ ಕೆಲವೊಂದಷ್ಟು ಪರ್ಸನಲ್ ಡೀಟೇಲ್ಸ್ ಅನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ವಿಚ್ಛೇದನ ಆಗಿದೆಯಾ ಮೊದಲ ಪತಿಯೊಂದಿಗೆ ಅನ್ನೋದನ್ನ ಜಡ್ಜ್, ಯಾಕಂದ್ರೆ ಅದು ಚಾರ್ಜ್ ಶೀಟ್ ಅಲ್ಲಿ ಇದೆ, ಅವ್ರಿಗೆ ವಿಚಾರಗಳನ್ನ ವಿಚ್ಛೇದನವಾಗಿದೆ ಅಂತ ಹೇಳಿ ಪವಿತ್ರ ಗೌಡ ಪರ ವಕೀಲರು ಕೂಡ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ದರ್ಶನ್ ಜೊತೆಗೆ ಅವರ ಒಡನಾಟ ಅಥವಾ ಅವ್ರ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅನ್ನುವಂಥದ್ರ ಬಗ್ಗೆ, ಘಟನೆಗೆ ಮುಂಚೆ ಪರಸ್ಪರ ಸಂಪರ್ಕ ಇರಲಿಲ್ಲ ಅಂತ ಹೇಳಿ ಪ್ರಾಸಿಕ್ಯೂಷನ್ ಹೇಳಿಕೆಯೇ ಇದೆ ಅನ್ನುವಂಥದ್ದನ್ನ, ಆಕೆ ನಟಿಯಾಗಿದ್ದಾಳೆ, ಒಂದು ಮಗು ಕೂಡ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ವಾದ ಮಂಡನೆ ಆಗಿದೆ. ಘಟನೆಗೆ ಮುಂಚೆ ಪರಸ್ಪರ ಸಂಪರ್ಕ ಇರಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಘಟನೆ ಏನು ಮರ್ಡರ್ ಆಯಿತು ಅದಕ್ಕಿಂತ ಮುಂಚೆ ಅಷ್ಟಾಗಿ ಇವ್ರ ನಡುವೆ ಸಂಪರ್ಕ ಇರಲಿಲ್ಲ ಅಂತ. ಬಟ್ ಆರಂಭದಲ್ಲೇ ಹೇಳಿದ್ರು ದರ್ಶನ್ ಮತ್ತು ಪವಿತ್ರ ಗೌಡ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅನ್ನುವಂಥದ್ರ ಬಗ್ಗೆ ನಮ್ಮ ಹತ್ರ ಕೆಲವೊಂದಷ್ಟು ಸಾಕ್ಷ್ಯಗಳಿವೆ. ಅವರಿಬ್ಬರ ನಡುವೆ ನಡೆದಿರುವಂತಹ ಕಾನ್ವರ್ಸೇಷನ್ಗಳು, ಅದು ಟಿವಿಗೂ ಕೂಡ ಲೀಕ್ ಆಗಿತ್ತು, ಅದನ್ನು ಕೂಡ ನಾವು ನೋಡಿದ್ವಿ. ಅವರಿಬ್ಬರ ನಡುವೆ ಸಂಬಂಧ ಇರೋದ್ರ ಬಗ್ಗೆ, ಅವ್ರ ಸ್ನೇಹಿತರಾಗಿರೋದ್ರ ಬಗ್ಗೆ, ಅವ್ರು ಮಾಡಿರುವಂತಹ ಒಂದು ಮಾತುಕತೆ, ಇದೆಲ್ಲವನ್ನೂ ಕೂಡ ಎಸ್ಟಾಬ್ಲಿಷ್ ಮಾಡಿದ್ರು. ತನಿಖೆ ಹಂತದಲ್ಲಿ ಅದನ್ನು ಕೂಡ ಫಸ್ಟ್ ಪ್ರೂವ್ ಮಾಡಿದ್ರು. ಯಾಕೆ ಹಾಗಾದ್ರೆ ಪವಿತ್ರ ಗೌಡ ಹೇಳಿದ ತಕ್ಷಣ ದರ್ಶನ್ ಯಾಕೆ ಬಂದು ಅಲ್ಲಿ ಹಲ್ಲೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ದರ್ಶನ್ ಮತ್ತೆ ಪವಿತ್ರ ಗೌಡ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ರಿಂದಾನೇ ಈ ತರ ಒಬ್ಬ ಪವಿತ್ರ ಗೌಡಗೆ ಹಿಂಗೆ ಮಾಡ್ದ ಅಂತ ಹೇಳಿನೇ ದರ್ಶನ್ ಬಂದಿದ್ದು. ಸುಮ್ಮನೆ ಯಾಕೆ ದರ್ಶನ್ ಬರ್ತಾ ಇದ್ರು ಅನ್ನೋದನ್ನ, ಅವರಿಬ್ಬರ ನಡುವಿನ ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂತ ತನಿಖೆಯಲ್ಲಿ ಚಾರ್ಜ್ ಶೀಟ್ ನಲ್ಲಿ ಹಾಕಿದಂಥ ಕೆಲವೊಂದಷ್ಟು ವಿಚಾರಗಳು, ಅದನ್ನ ಪ್ರಶ್ನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಈಗ ಪವಿತ್ರ ಗೌಡ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇರೋದು. ಬಟ್ ಈ ಘಟನೆ ಆಗೋಕ್ಕಿಂತ ಮುಂಚೆ ಅವರಿಗೆ ಸಂಪರ್ಕ ಇರಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಘಟನೆಗೆ ಮುಂಚೆ, ಬಟ್ ಎಷ್ಟು ದಿನಗಳಿಂದ ಇರಲಿಲ್ಲ, ಎಷ್ಟು ವಾರಗಳಿಂದ, ಎಷ್ಟು ವರ್ಷಗಳಿಂದ ಇರಲಿಲ್ಲ ಅನ್ನುವಂಥದ್ದನ್ನ ಹೇಳಿಲ್ಲ. ಬಟ್ ಸಂಪರ್ಕ ಇರಲಿಲ್ಲ ಅಂತ ಹೇಳಿ ಪ್ರಾಸಿಕ್ಯೂಷನ್ ಹೇಳಿಕೆ ಕೂಡ ಇದೆ ಅನ್ನುವಂಥದ್ದನ್ನ ಅವರು ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಜೊತೆಗೆ ಅವರ ಕೆಲವೊಂದಷ್ಟು ಪರ್ಸನಲ್ ವಿಚಾರಗಳು, ಮೊದಲು ಮದುವೆ ಆಗಿತ್ತು, ಆಮೇಲೆ ಡಿವೋರ್ಸಿ ಆಗಿದ್ದಾರೆ, ಸೊ ಅದಾದ್ಮೇಲೆ ಒಂದು ಮಗು ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ.